ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವಾದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶಾಸಕ ಹಂಪಯ್ಯ ನಾಯಕ ಮತ್ತು ರವಿ ಬೋಸರಾಜು ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮುಖಂಡರು ಸಂಭ್ರಮಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು ಮಾಧ್ಯಮದವರೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪರಿಶ್ರಮದಿಂದ ಉಪಚುನಾವಣೆಯಲ್ಲಿ ಗೆಲುವಾಗಿದೆ ಎಂದರು. ಕಾಂಗ್ರೆಸ್ ಪಕ್ಷ ದೀನದಲಿತರು ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರು ಮತ ಚಲಾಯಿಸಿದ ಹಿನ್ನೆಲೆಯಲ್ಲಿ ಗೆಲುವಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಾಗಿದೆ ಎಂದರು. ಇವತ್ತು ಏನು ನಮ್ಮ ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ ನಡೆದಿದ್ದವು. ಅದು ಬಾಗಲಕೋಟೆ ಮತ್ತೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಒಂದು ಭರ್ಜರಿ ಜಯವನ್ನ ಗಳಿಸಿದೆ. ನಾನು ಮೊದಲನೇದಾಗಿ ಆ ಮತದಾರನ, ಯಾರು ಬಾಗಲಕೋಟೆ ಮತದಾರನ ಮತ್ತೆ ದಾವಣಗೆರೆ ಮತದಾರನ ಮೊದಲನೇದಾಗಿ ನಾನು ಧನ್ಯವಾದಗಳ ಹೇಳ್ಬೇಕಾಗ್ತದೆ. ಅದೇ ರೀತಿ ಅಲ್ಲಿ ದುಡಿದಂತ ಕಾಂಗ್ರೆಸ್ ಏನು ಕಾರ್ಯಕರ್ತರೇನಿದ್ದಾರೆ ಅವ್ರನಿಂದ ಹಿಡಿದು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಅದೇ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎಲ್ಲಾ ಸಂಪುಟ ಸದಸ್ಯರು MLAಗಳು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ಬೇಕಾಗ್ತದೆ. ಇವತ್ತು ಈ ಜಯ ಕಾಂಗ್ರೆಸ್ ಪಾರ್ಟಿ ಬಲವಾಗಿ ಈ ಒಂದು ರಾಜ್ಯದಲ್ಲಿ ಆಡಳಿತವನ್ನ ಕೊಡ್ತಾ ಇದೆ, ಜನಪರವಾದಂತ ಕೆಲಸಗಳು ಮಾಡ್ತಾ ಇದೆ, ಜನರಿಗೆ ಬಹಳ ಹತ್ತಿರವಾದಂತ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ. ಇವತ್ತು ಅದ್ರ ಮುಖಾಂತರ ಇವತ್ತು ಮತ್ತೆ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಆ ಮಹಾಜನತೆ ಇವತ್ತು ನಮ್ಮನ್ನ ಬೆಂಬಲಿಸಿದೆ. ಅವತ್ತು ಯಾವತ್ತಿಗೂ ಅವ್ರನ್ನ ನಾವು ಚಿರಋಣಿಯಾಗಿರ್ತೀವಿ. ಮುಂದೆ ಬರುವಂತ 2 ವರ್ಷದಲ್ಲಿ ಇನ್ನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಜನಪರವಾದಂತ ಕೆಲಸಗಳು ಮಾಡಿ ನಾವು ಮತ್ತೆ ಪುನಃ 28ರಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ನಾನು ನಂಬಿಕೆ ಇಟ್ಕೊಂಡು ಇವತ್ತು ಮೇಲೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಒಂದು ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಪಾರ್ಟಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಅದು ಕೇರಳ ಎಲೆಕ್ಷನ್ ಆಗಿರ್ಬೋದು, 2/3 ಮೆಜಾರಿಟಿ ಅಲ್ಲಿ ಬಂದಿದೆ. 100 ಮೇಲೆ ಸೀಟಲ್ಲಿ ಗೆದ್ದಿದ್ದೀವಿ. ಅದನ್ನು ಇವತ್ತು ನಾವು ಅಲ್ಲಿ ಅಭಿನಂದಿಸಬೇಕಾಗ್ತದೆ. ನಮ್ಮ ಪಕ್ಷ ಈ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಒಂದು ಒಳ್ಳೆ ಆಡಳಿತವನ್ನ ಕೊಡ್ತಾ ಇದೆ, ಜನ ಪರವಾದ ಕಾಳಜಿಯನ್ನ ತೋರಿಸ್ತಾ ಇದೆ ಅಂತ ಹೇಳಿ ಇವತ್ತು ಆ ಜನತೆಗೆ ಮತ್ತೆ ಇನ್ನೊಮ್ಮೆ ನಾನು ಧನ್ಯವಾದಗಳು ಹೇಳಿ, ಕಾರ್ಯಕರ್ತರು ಇವತ್ತು ಎಲ್ಲಾ ಕಾರ್ಯಕರ್ತರು ಬಹಳ ಮುಖ್ಯವಾದಂತ ಒಂದು ಕೆಲಸ ಮಾಡಿ ಅಲ್ಲಿ ಗೆಲ್ಸಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಹೇಳಿ ನಾನು ಮತ್ತೆ ತಿರ್ಗಾ ಈ ಒಂದು ಚುನಾವಣೆ ಒಂದು ಫಲಿತಾಂಶ ಮುನ್ನ ದಿಕ್ಸೂಚಿ ಅಂತ ಹೇಳ್ಬೇಕಾಗ್ತದೆ. ಆ ಜನತೆಗೆ ಮತ್ತೆ ನಾನು ಧನ್ಯವಾದ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಉಪಚುನಾವಣೆ 2 ದಾವಣಗೆರೆ ಮತ್ತು ಬಾಗಲಕೋಟೆ ಜಯಬೇರಿ ಹೊಡೆದಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಲ್ಲ ಮಂತ್ರಿಗಳು, ಎಲ್ಲ MLAಗಳು, ಎಲ್ಲ ಕಾರ್ಯಕರ್ತರು, ಎಲ್ಲರ ಕಾರಣ ಗೆಲುವಿಗೆ. ದಯಮಾಡಿ ಅವ್ರೆಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನಾವು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಈ ಬಹಳ ಇಂಪ್ರೂವ್ ಆಗಿದೆ. ಕೇರಳ ಬಂದಿದೆ, ಇಲ್ಲಿ 2 ಬಂದು, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿ ಹೋಗಿ ಕಾಂಗ್ರೆಸ್ ಬರ್ತದಂತ ನನ್ನ ಅನಿಸಿಕೆ. ಯಾಕಂದ್ರೆ ಬಹಳ ಬರೇ ಮೋದಿ ಅವರು ಬರೇ ಭಾಷಣ ಮಾಡ್ತಾರ, ಬರೇ ಹೇಳ್ತಾರ, ಏನು ಇಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ನಮ್ಮ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಕೆಲಸ ಮಾಡ್ತಾರ. ಪ್ರತಿಯೊಂದು MLAಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಪ್ರತಿಯೊಂದು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾರ. ಅಂತದ್ರಲ್ಲಿ ಇವತ್ತು 2 ಸೋಲ್ತಾವಂತ ಬಿಜೆಪಿ ಅವ್ರು ಬೊಬ್ಬೆ ಹೊಡೆದ್ರು, 2 ಗೆತ್ತವಂತ ನಾವು ಹೇಳಿದ್ವಿ ಎಲ್ಲ ಕಡೆ. ಅದೇ ರೀತಿ ಗೆದ್ದಕ್ಕೆ ನಮ್ಗೆ ಸಂತೋಷ ಆಗ್ಯದ. ಕಾಂಗ್ರೆಸ್ ಪಕ್ಷ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳಿಲಿ ಅಂತ ಹೇಳಿ ನಾನು ಆಶಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಇಂದು ನಡೆದಂತ ಮತ ಎಣಿಕೆ ಒಂದು ಇದರಲ್ಲಿ 2 ಕಡೆ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಅಭೂತಪೂರ್ವ ಜಯವನ್ನು ಸಾಧಿಸಿದ್ದಾರೆ. ಹೀಗಾಗಿ ಬಾಗಲಕೋಟದಲ್ಲಿ ಮತ್ತು ದಾವಣಗೆರೆಯಲ್ಲಿ ಕೂಡ ಇಡೀ ಕರ್ನಾಟಕದಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನುಡಿದಂತೆ ನಡೆದ ಸರ್ಕಾರ ಯಾವ್ದನ್ನ ಇತ್ತಪ್ಪ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಘನ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದದಿಂದ ಮತ್ತು ಡಿ ಕೆ ಶಿವಕುಮಾರ್ ಒಂದು ಆಶೀರ್ವಾದದಿಂದ. ಯಾಕಂದ್ರೆ ಪಂಚ ಗ್ಯಾರಂಟಿಗಳ ತಂದಾಗಲಿಂದ ಶೋಷಿತರ ಒಂದು ದನಿ ಇಲ್ಲದವರಿಗೆ ಒಂದು ಗ್ಯಾರಂಟಿಗಳನ್ನು ಕೊಟ್ಟು ಅವರ ಜೀವನ ಮಟ್ಟವನ್ನು ಸ್ವಲ್ಪ ಮೇಲಕ್ಕೆತ್ತಲು ಪ್ರಯತ್ನ ಮಾಡಂತ ನಮ್ಮ ಕಾಂಗ್ರೆಸ್ 5 ಗ್ಯಾರಂಟಿಗಳಿಂದ ಈ ಒಂದು 2 ಉಪಚುನಾವಣೆ ಗೆಲುವು ಕಾರಣವಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಅದೇ ರೀತಿಯಾಗಿ ಬಾಗಲಕೋಟೆ ಜನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು
ಗೆಲ್ಲಿಸೋದಕ್ಕೆ ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೆ, ಸಿಎಂ ಅವರಿಗೆ, DCM ಅವರಿಗೆ, ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ, ಶಾಸಕರುಗಳಿಗೆ ಮತ್ತೆ ಅದೇ ರೀತಿಯಾಗಿ ದಾವಣಗೆರೆ ಕೂಡ ಗೆಲುವು ಕಾಣತಕ್ಕಂತ ಎಲ್ಲ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, DK ಶಿವಕುಮಾರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಕೃತಜ್ಞತೆ ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಅಭೂತಪೂರ್ವವಾದಂತ ಒಂದು ಚುನಾವಣೆಯ 2 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಬಾರಿಸಿದ್ದು ಒಂದು ಇತಿಹಾಸ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಏನು ಇವತ್ತು ಜನರ ವಿಶ್ವಾಸವನ್ನು ಉಳಿಸಿಕೊಂಡಿದೆ. ಆ ಒಂದು ವಿಶ್ವಾಸ ಮುಂದಿನ ಬಾರಿ ಕೂಡ ನಾವು ಇದೇ ಒಂದು ಹೆಚ್ಚಿನ ಬಹುಮತದಿಂದ ಆರಿಸಿ ಬರ್ತಾ ಅಂತ ಹೇಳಿ ಈ 2 ಉಪಚುನಾವಣೆಯಲ್ಲಿ ಗೆದ್ದಿರತಕ್ಕಂತ ಅಭ್ಯರ್ಥಿಗಳಿಗೆ ನಾನು ಶುಭಾಶಯಗಳನ್ನು ಹೇಳುತ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ. ವರದಿ ಶಫೀಕ್ ಹುಸೇನ್ ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.